ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಇದ್ದಂತ ಜಾಮೀನನ್ನ ವಜಾ ಮಾಡಿತು. 8 ಜನ ಆರೋಪಿಗಳು ಕೂಡ ಜೈಲ್ ಪಾಲಾಗಿದ್ದಾರೆ. ಆದರೆ ಈ ಪ್ರಕರಣದಲ್ಲಿ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಅಂದ್ರೆ ದರ್ಶನ್ ಒನ್ಸ್ ಅಗೇನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರಾ ಅಂತ. ಪರಪ್ಪನ ಅಗ್ರಹಾರದಲ್ಲೇ ಇರ್ತಾರಾ, ಬಳ್ಳಾರಿಗೆ ಶಿಫ್ಟ್ ಆಗ್ತಾರಾ, ಈ ಪ್ರಶ್ನೆ ಇದೆ. ಪರಪ್ಪನ ಅಗ್ರಹಾರ ಜೈಲಧಿಕಾರಿಗಳಿಂದ ಇಂಥದೊಂದು ಚರ್ಚೆ ಆಗ್ತಾ ಇದೆಯಂತೆ. ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ರೆ ಸಿಬ್ಬಂದಿಗೆ ಕಷ್ಟ ಅನ್ನುವಂತಹ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಕಳೆದ ಬಾರಿ ಪರಪ್ಪನ ಅಗ್ರಹಾರದಲ್ಲೇ ರಾಜಾತಿಥ್ಯವನ್ನ ದಾಸ ಸ್ವೀಕಾರ ಮಾಡಿದ್ರು. ಅದೇ ಕೇಸಲ್ಲಿ ಹಲವು ಅಧಿಕಾರಿಗಳ ತಲೆದಂಡ ಕೂಡ ಆಗಿತ್ತು. ಮತ್ತದೇ ಘಟನೆ ಮರುಕಳಿಸದಂತೆ ಚಿಂತನೆ ಮಾಡ್ತಿದ್ದಾರಂತೆ ಜೈಲಧಿಕಾರಿಗಳು. ಆದ್ರಿಂದ ಬಳ್ಳಾರಿ ಜೈಲಿಗೆ ಅವನ್ನ ಶಿಫ್ಟ್ ಮಾಡೋದಕ್ಕೆ ಜೈಲಧಿಕಾರಿಗಳು ಮನವಿ ಮಾಡಿಕೊಂಡಿದ್ದಾರಂತೆ. ಕೋರ್ಟ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಜೈಲಧಿಕಾರಿಗಳು ಚಿಂತನೆ ಕೂಡ ನಡೆಸಿದ್ದಾರೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಎಸ್ಪಿಪಿ ಮೂಲಕ ಕೋರ್ಟ್ಗೆ ಮನವಿ ಸಲ್ಲಿಸೋದಕ್ಕೆ, ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಮೂಲಕ ಒಂದು ಮನವಿ ಸಲ್ಲಿಸೋದಕ್ಕೆ, ಮೋಸ್ಟ್ಲಿ ಪ್ರಸನ್ನ ಕುಮಾರ್ ಅವರ ಮೂಲಕ ಒಂದು ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಚಿಂತನೆ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಜಯ್ ಗೌಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಈಗ ಒಬ್ಬ ಆರೋಪಿಯನ್ನ ನೀವು ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀರಿ ಅಂದ್ರೂ ಏಕಾಏಕಿ ಮಾಡೋಕ್ಕಾಗಲ್ಲ, ಕೋರ್ಟ್ ಪರ್ಮಿಷನ್ ಬೇಕು. ಬಟ್ ಯಾಕೆ ಶಿಫ್ಟ್ ಮಾಡುವಂತ ನಿರ್ಧಾರಕ್ಕೆ ಬರ್ತಿದ್ದಾರೆ ಅಂತ ಜೈಲಧಿಕಾರಿಗಳಿಗೆ ಭಯ ಶುರುವಾಗಿದೆಯಾ ಸುಪ್ರೀಂ ಕೋರ್ಟ್ ನಿರ್ದೇಶನ ನೋಡಿ? ಶ್ರುತಿ, ಏನು ರೇಣುಕಾಸ್ವಾಮಿ ಭೀಕರ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಈ ದರ್ಶನ್ ಸೇರಿದಂತೆ 7 ಜನ ಆರೋಪಿಗಳನ್ನ ಪರಪ್ಪನ ಅಗ್ರಹಾರದಲ್ಲಿ 5 ದಿನಗಳಿಂದನೂ ಕೂಡ ಜೈಲಲ್ಲೇ ಇದ್ದಾರೆ. ಇದೀಗ ಮುಂದುವರೆದ ಭಾಗವಾಗಿ ಈ ಒಂದು ಪ್ರಮುಖ ಆರೋಪಿ ಆಗಿರುವಂತ ದರ್ಶನ್ ಏನಿದೆ ಆತನನ್ನ ಬೇರೆ ಜೈಲ್ಗೆ ಅಂದ್ರೆ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಇವತ್ತು ಸಲ್ಲಿಕೆಯನ್ನ ಅಂದ್ರೆ ನ್ಯಾಯಾಲಯಕ್ಕೆ ಮನವಿನ ಮಾಡೋದಕ್ಕೆ ಸಿದ್ಧತೆಯನ್ನ ಒಂದ್ ಕಡೆ ಜೈಲಾಧಿಕಾರಿಗಳ ಮೂಲಕವಾಗಿ ಅಂದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಏನಿದ್ರೆ ಅವರ ಮೂಲಕವಾಗಿ ಜೈಲ್ಗೆ ಅಂದ್ರೆ ನ್ಯಾಯಾಲಯಕ್ಕೆ ಒಂದು ಮನವಿನ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ದರ್ಶನ್ ಏನಿದ್ರೆ ಆತ ಕೊಲೆ ಮಾಡಿದಂತ ಸಂದರ್ಭದಲ್ಲಿ ನೇರವಾಗಿ ಆತ ಏನು ಜೈಲಿಗೆ ಹಾಕಿರ್ತಾರೆ ಪರಪ್ಪನ ಅಗ್ರಹಾರದಲ್ಲಿ, ಆ ಒಂದು ಸಂದರ್ಭದಲ್ಲಿ ಕೆಲವೊಂದಷ್ಟು ರೌಡಿ ಶೀಟರ್ಗಳಾಗಿರುವಂತ ವಿಲ್ಸನ್ ಗಾರ್ಡನ್ ನಾಗ ಏನಿದ್ದಾನೆ ಆತನ ಜೊತೆಯಲ್ಲಿ ಸಿಗರೆಟ್ ತೆಗೆದುಕೊಂಡು ಜೊತೆಗೆ ಕಾಫಿನ ಕುಡ್ಕೊಂಡು ಆರಾಮಾಗಿ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದೆ. ಯಾವಾಗ ಆ ಒಂದು ಫೋಟೋ ವೈರಲ್ ಆಗುತ್ತೆ, ಇಮಿಡಿಯೇಟ್ ಆಗಿ ಸಾಕಷ್ಟು ಚರ್ಚೆಗಳಾಗುತ್ತೆ. ನಂತರ ಆತನ ವಿರುದ್ಧವಾಗಿ ಹಾಗೂ ವಿಲ್ಸನ್ ಗಾರ್ಡನ್ ನಾಗನ ವಿರುದ್ಧವಾಗಿ ಜೊತೆಗೆ ಜೈಲಿನ ಸಿಬ್ಬಂದಿಗಳ ವಿರುದ್ಧವಾಗಿ ಪರಪ್ಪನ ಅಗ್ರಹಾರದಲ್ಲಿ 3 ಪ್ರತ್ಯೇಕ FIR ಗಳು ಕೂಡ ದಾಖಲಾಗುತ್ತೆ. ಇದೇ ವಿಚಾರವಾಗಿ ಈಗಲೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ ಆರ್ಡರ್ ನ ಕೊಡುತ್ತೆ, ರಾಜ್ಯ ಹೈಕೋರ್ಟ್ ಕೊಟ್ಟಂತ ಜಾಮೀನಿನ ಆದೇಶವನ್ನ ರದ್ದು ಮಾಡಿ ಯಾವಾಗ ಮತ್ತೆ ಆರೋಪಿಗಳಿಗೆ ಒಂದು ಜೈಲನ್ನ ಒಂದು ಕಳಿಸ್ತಾರೋ ಆ ಒಂದು ಸಂದರ್ಭದಲ್ಲಿ ಕೂಡ ಈಗ ಪರಪ್ಪನ ಅಗ್ರಹಾರದಲ್ಲಿ ಕೂಡ ಇರುವಂತದ್ದು. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಆರೋಪಿಗಳು ಕೆಲವೊಂದಷ್ಟು ರೌಡಿ ಶೀಟರ್ಗಳ ಜೊತೆ ಒಂದು ಸಹವಾಸನ ಬೆಳೆಸಬಹುದು ಅಥವಾ ಯಾರಾದ್ರೂ ಬಂದು ಅವ್ರನ್ನ ಭೇಟಿ ಆಗ್ಬಹುದು, ಜೊತೆಗೆ ರಾಜ್ಯಾದ್ಯಂತ ಕೊಡಬಹುದು. ಹೀಗಾಗಿ ಸಾಕಷ್ಟು ಒಂದು ಚರ್ಚೆ ಆಗ್ತಾ ಇತ್ತು. ಹೀಗಾಗಿ ಇಲ್ಲೇ ಕೊಡುವ ಕೂಡ ಸುಪ್ರೀಂ ಕೋರ್ಟ್ ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿದೆ. ಯಾವುದೇ ರೀತಿಯಾದಂತ ಈ ಒಂದು ಕೊಲೆ ಆರೋಪಿಗಳಿಗೆ ರಾಜ್ಯಾದ್ಯಂತ ಕೊಡಬಾರ್ದು, ಐಫೈ ಜೀವನವನ್ನ ನಡೆಸೋದಕ್ಕೆ ಅಲ್ಲಿ ಅವಕಾಶವನ್ನ ಕೊಡಬಾರ್ದು ಅಂತ ಹೇಳಿ ಸೂಚನೆಯನ್ನ ಕೊಡ್ಲಾಗಿತ್ತು. ಒಂದು ವೇಳೆ ಆ ರೀತಿಯಾಗಿ ಏನಾದ್ರು ಕೊಟ್ರೆ ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನು ತಗೋತೀವಿ, ಜೊತೆಗೆ ಜೈಲಿನ ಅಧಿಕಾರಿಗಳು ಸೇರಿದಂತೆ ಸಿಬ್ಬಂದಿಗಳನ್ನು ಕೂಡ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿ ಒಂದು ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತೆ ಏನಾದ್ರೂ ಏನ್ ದರ್ಶನ್ ಅಪರಾಧ ಹಿನ್ನೆಲೆ ಇದೆ, ಜೊತೆಗೆ ರೌಡಿ ಶೀಟರ್ ಜೊತೆ ಸಂಪರ್ಕವನ್ನ ಸಾಧಿಸುವಂತ ಸಾಧ್ಯತೆ ಇದೆ. ಹೀಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಅನ್ನ ಮಾಡಿದ್ರೆ ಅಲ್ಲಿ ಕೂಡ ಸಾಕಷ್ಟು ಸ್ಟ್ರಿಕ್ಟ್ ಆಗಿರುತ್ತೆ, ಇಲ್ಲಿಗಿಂತ ಕಂಪೇರ್ ಮಾಡಿದ್ರೆ ಅಲ್ಲಿ ಸ್ಟ್ರಿಕ್ಟ್ ಆಗಿರುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಮತ್ತೆ ನ್ಯಾಯಾಲಯಕ್ಕೆ ಮೊರೆ ಹೋಗುವಂತ ಸಿದ್ಧತೆನ ಇವತ್ತು ಮಾಡ್ಕೊಳ್ಳಾಗ್ತಾ ಇದೆ. ಹೀಗಾಗಿ ದರ್ಶನ್ಗೆ ಒಂದು ಕಡೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆತಂಕ ಇದ್ರೆ, ಮತ್ತೊಂದು ಕಡೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗುವಂತ ಆತಂಕ ಕೂಡ ಇರುವಂತದ್ದು. ಸದ್ಯ ಇವತ್ತು ನ್ಯಾಯಾಲಯಕ್ಕೆ ಮನವಿನ ಮಾಡೋದಕ್ಕೆ ಎಲ್ಲ ರೀತಿಯಾದಂತ ಸಿದ್ಧತೆನ ಒಂದ್ ಕಡೆ ಜೈಲು ಅಧಿಕಾರಿಗಳು ಮಾಡ್ಕೊಳ್ತಾ ಇದ್ದಾರೆ. ಶ್ರುತಿ. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.